ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವಿಡಿಯೋ. ಸೊ ಇವತ್ತಿನ ವ್ಲಾಗ್ ಬಂದು ಫುಲ್ ನನ್ನ ಅಮ್ಮನಿಗೆ ಮನೆಗೆ ಏನು ಬೇಕು ಅಂತ ಗ್ರೋಸರೀಸ್ ತರಕ್ಕೆ ಹೋಗ್ತಾ ಇದ್ದೀವಿ. ಹಾಗೆಯೇ ಸುರತ್ಕಲಲ್ಲಿ ಏನೆಲ್ಲ ಬೈ ಮಾಡ್ತೀವಿ ಅನ್ನೋ ವಿಡಿಯೋ ಇದರಲ್ಲಿರುತ್ತೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಾವೀಗ ಸುರತ್ಕಲ್ಗೆ ಹೋಗ್ತಾ ಇದ್ವಿ ಮನೆಗೆ ಅಕ್ಕಿ ತಗೊಂಬರೋದಕ್ಕೆ. ಇಲ್ಲಿ ಭಜನೆ ಆಗ್ತಾ ಇದೆ ನೋಡಿ. ಇದೆಂತ ಹೂವು ಗೊತ್ತಾ? ಇದು ಪಾರಿಜಾತ ಹೂವು. ಇದು ನಮ್ಮ ಮನೆ ದಾರಿಯಲ್ಲಿ ಇರೋದು ಪಾರಿಜಾತ ಹೂವು. ಸೊ ಇಲ್ಲಿ ಶ್ರೀ ಕಾಂತೇರಿ ಧೂಮಾವತಿ ದೇವಸ್ಥಾನದಲ್ಲಿ ಭಜನೆ ನಡೀತಾ ಇದೆ. ಇದು ಒನ್ ಆಫ್ ಮೈ ಫೇವ್ರೆಟ್ ಗಾಡು. ಅಜ್ಜನ ಹೇಗೆ ಬಿಲೀವ್ ಮಾಡ್ತೀವಿ ಹಾಗೇನೆ ಕಾಂತೇರಿ ಧೂಮಾವತಿ ಕೂಡ ನಾನು ನಂಬ್ತೀನಿ ಜಾಸ್ತಿ. ಏನೆಲ್ಲ ಬೇಡ್ಕೊಳ್ಬೇಕಿದೆ ಬೇಡ್ಕೊಳ್ಳಿ. ಹಾಗೇನೆ ಅಲ್ಲಿ ಕಾಣ್ತಾ ಇರುವಂಥದ್ದು ಅಣ್ಣಪ್ಪ ಸ್ವಾಮಿ. ಅಣ್ಣಪ್ಪ ಪಂಜುರ್ಲಿ ಅಲ್ಲಿ ಕಾಣಿಸ್ತಾ ಇರೋದು. स्पॉट शावरमा स्पॉट. मैं अच्छी हूँ, आप कैसे हो? ಹೇಳೋ ಎನ್ನ ಟಿಕ್ಕ ತಗೋತೀಯ? ಶಾವರ್ಮ ಒಂದು ತಗೋ. ಒಂದು ಟಿಕ್ಕ ಒಂದು ಶಾವರ್ಮನಾ ಹಾಕಿ. टिक्का अल्ला माधु टिक्का. मैं क्या बोल रहा हूँ उसको नहीं समझ. एक टिक्का चाहिए, स्पाइसी चाहिए. टिक्का ಅಂತ ಅವನೇ. ಹೌದು, ಟಿಕ್ಕಾ ಅಂತ ಹೇಳಿದೆ. टिक्का ಖಾರ. टिक्का ಖಾರ ಇದೆ. मेरे को समझ नहीं आया. हमको समझ में आया. और शोरमा कैसा चाहिए? वही है टिक्का. शोरमा भी ಈಗ ಪೇ ಮಾಡಿ ಬರೋಣ. ಪೇ ಮಾಡೋಣ. ಪಕ್ಕದಲ್ಲಿ ಒಂದು ಬಾರ್ ಇದೆ. ಬಾರ್ ಪಕ್ಕದಲ್ಲಿ ಒಂದು ಇದಿದೆ. ಈಗ ದುಡ್ಡನ್ನ ಹಾಕಕ್ಕೆ ಹೋಗ್ತಾ ಇದ್ದೀನಿ. ಏನಮ್ಮ ಬರ್ಬೇಕಾದ್ರೆ ತಗೊಳ್ಳೋಣ. ಇದು ಬೇಕಾದ್ರೆ ಎಸಿ ಬಾ. ನೀನೇ ಇಟ್ಕೋ ಅದನ್ನ ಅಂತ ಇದೆ. ಬೇಕಂತೆ ತಗೊಡು ಬಿಸ್ಕೆಟ್ ಬೇಕಾ? ಏನೋ ಸಿಗಾಕೊಂಡು ಏನೋ ಬೈಕ್ ಸಿಗಾಕೊಂಡೈತಂತ ಅದು ಕಚ್ಬಿಡೋದು. ಮತ್ತೆ ಬನ್ನ ಸರ್ ಬಿಸ್ಕೆಟ್ ಇಂದ ಬಂತೀನಿ ಕೊಡಿ. ಬಿಸ್ಕೆಟ್ ಕೊಡಿ. ಕಾಲೇಜ್ ಪಾರ್ಲೇಜಿ ಕೊಡಿ, ಜಾಸ್ತಿ ಇರ್ತದಲ್ಲ ಗುಡ್ಡೆಯ. ಬಟ್ ಇದು ಬರೀ 4-5 ಇರ್ತದೆ, ಆದರೆ ತುಂಬ ಇರ್ತದಂತ. 10 ರೂಪಾಯಿ ಕೊಡಿ. ವಾ ಅದು ನೋಡಿ ಎಷ್ಟು ಚೆನ್ನಾಗೈತೆ, ಸಖತ್ತಾಗೈತಲ್ಲ ಫೇಸ್ ಅದ್ರದ್ದು. ಎಷ್ಟು ಕ್ಯೂಟ್ ಆಗೈತೆ ನೋಡು ಅದು. ಅಲ್ಲ ಒಳ್ಳೆ ಡಾಲ್ ಇದ್ದಂಗೆ ಐತೆ. ನಮ್ಮಮ್ಮ ಫುಡ್ ಹಾಕ್ತಾ ಇದ್ದಾರೆ. ಬಡವನಾದರೆ ಏನು ಪ್ರಿಯೆ ಕೈ ತುತ್ತು ತಿನಿಸುವೆ. ಬಟ್ ಈ ನಾಯಿ ಅಂತ ಸಕ್ಕದಾಗೈತೆ ಅಲ್ಲ? ಬಂದಿರ್ಲಿಲ್ವಾ? ಬನ್ನು ಬಿಸ್ಕೆಟ್ ಮುಖ ತೋರ್ಸಪ್ಪ ನಿಂದು. ಅಂದ್ರೆ ಭಾರಿ ಕ್ಯೂಟ್ ಐತೆ ನೋಡು. ಕಣ್ಣೆಲ್ಲ ಸೂಪರ್ ಆಗೈತೆ. ಸ್ವೀಟ್ ಇರ್ತದಲ್ಲ ಅಲ್ಲ?
ಲೆನ್ಸ್ ಇದ್ದಂಗೆ ಐತೆ. ತಡ್ಕೊ, ಕ್ಯಾಮ್ರಾ ಹಿಡ್ಕೊ. ಟೊಮೆಟೊ ಸಾರು ಮಾಡಿ ಊಟಕ್ಕಾಗಿದೆ. ಮತ್ತು ಮೀನು ತಗೊಳ್ಳೋದು, ನಾನು ಮೀನು ತೆಗೆದು ಫ್ರೈ ಮಾಡಿ ಮಾಡೋಣ. ಹಾಂ, ಕಣ್ಣಿಗೆ ಧೂಳು ಬೀಳ್ತವೆ ನೋಡಪ್ಪ. ಅದು ಖಾರ, ಅದು ಗಾಳಿಗೆ ಆರ್ತಲ್ಲ. ಹಾಂ, ಇದೇ ನೋಡಿ ನಮ್ಮ ಸೂರತ್ ಕಲ್. ಏನು ಏನು ಖಾರನಾ? ಘಾಟ್. ಸೊ ಈಗ ಅಕ್ಕಿ ತರಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ಬೆಡ್ಶೀಟ್ ಎಲ್ಲ ಮಾರ್ತಾ ಇದ್ದಾರೆ ನೋಡಿ, 500ಕ್ಕೆ ಅಂತೆ, 500. ಪಾನಿಪುರಿ ತಿನ್ಬೇಕಂತೆ. ಪಾನಿಪುರಿ ಬಸ್ ಹೋದ್ಮೇಲೆ ರೋಡ್ ಕ್ರಾಸ್ ಮಾಡ್ತೀವಿ. 45 ಬಸ್ ನಂಬರ್. ಕಾಲೇಜ್ಗೆ ಹೋಗ್ತಾ ಇದ್ದ ಬಸ್ಸು ಅಶೀಲ್. ಈಗ ರೋಡ್ ಕ್ರಾಸ್ ಮಾಡಕ್ಕೆ ನಿಂತಿದ್ದೀವಿ, ಅಮ್ಮ ನಾನು. ಹಾ, ಎಲ್ಲಿ? ಇವ್ರ ಹತ್ರನಾ? ಅವ್ರ ಹತ್ರನಾ? ಈ ಹುಡುಗನ ಹತ್ರ ಅಲ್ವಾ? ಇಲ್ಲಿ ನೋಡು, ಇಲ್ಲಿ ನೋಡು. ಹಾ, ಏನ? ಪಾನಿಪುರಿ ತಿನ್ನಕ್ಕೆ ಬಂದಿದ್ದೀವಿ ನಮ್ಮ ಅಮ್ಮನಿಗೆ. ಪಾನಿಪುರಿ ಫಸ್ಟ್ನೇ ತಿನ್ನು, ನಂಗೆ ಇಷ್ಟ ಆದ್ರೆ ತಿಂತೀನಿ. ಇಲ್ಲೇ ನಾವು ಓದ್ಬಲ್ಲ. ಇದು ನನ್ನ ಫೇವ್ರೆಟ್ ಸ್ಪಾಟ್, ಬಟ್ ನಮ್ಮಮ್ಮ ಫೇವ್ರೆಟ್ ಆ ಕಡೆ ಇದೆ, ಅದಕ್ಕೆ ಅಲ್ಲಿ ಹೋದ್ವಿ. ಇಲ್ಲಿ ಬಂದು ಇದು ಒಂದಾನೊಂದು ಟೈಮಲ್ಲಿ ಯಾವಾಗಲೂ ಊಟ ಮಾಡ್ತಾ ಇದ್ವಿ ಈ ಸ್ಪಾಟಲ್ಲಿ. ಈಗ ನಾವು ಇದೆಲ್ಲ ಒಂದು ಹಳೆಯ ಒಂದು ನೆನಪುಗಳು. ಕಾಲೇಜ್ ಟೈಮ್ಗೆ ಹೋಗ್ಬೇಕಾದಾಗೆಲ್ಲ ಊಟ, ಕಬಾಬ್ ಎಲ್ಲ ತಗೊಳ್ತಾ ಇದ್ವಿ ಇಲ್ಲೇ. ಈಗ ಮೊಬೈಲ್ ಅಂಗಡಿಗೆ ಹೋಗಿ ಸ್ಕ್ರೀನ್ ಗಾರ್ಡ್ ಹಾಕಿಸ್ತೀನಿ. ಕೇಳಿಸ್ತಾ ಇದ್ದೆ ಗಾಯ್ಸ್? ರೋಡ್ ಕ್ರಾಸ್ ಮಾಡಿಬಿಟ್ಟು ಹೋಗೋಣ, ಮೊಬೈಲ್ ಕವರ್ ಹಾಕ್ಸೋಣ. ದುಮಾತಿ ಅಪ್ಪೆ ಎಲ್ರಿಗೂ ಒಳ್ಳೇದು ಮಾಡು ತಾಯಿ. ಥ್ಯಾಂಕ್ ಯು. ಸೊ 200 rupeesಗೆ ಗ್ಲಾಸ್ ಹಾಕಿ ಕೊಟ್ಟರು. ಯಾವಾಗಲೂ ಬರ್ತೀನಲ್ಲ ಅದಕ್ಕೆ ಇದರಲ್ಲೇ. ಈಗ 300 ಇಟ್ಕೊಂಡು ಜೋಬಿನಲ್ಲಿ ಬ್ಯಾಗಿನಲ್ಲಿ ಹೋಗ್ತಾ ಇದ್ದೀನಿ. ರೋಡ್ ಕ್ರಾಸ್ ಮಾಡೋಣ. ಅಮ್ಮ ಆಲ್ರೆಡಿ ಆ ಕಡೆ ಹೋಗಿದ್ದಾರೆ. ಓಡಿ ಓಡು 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 ಓಡು. ನಾ ಇಲ್ಲಿ ಬಂದರೆ ಈ ಥರ ಮಾತಾಡೋದು, ಬ್ಯಾಂಗ್ಳೂರಲ್ಲಿದ್ದೆ ಬ್ಯಾಂಗ್ಳೂರ್ ಥರ ಮಾತಾಡೋದು, ಆ ಥರ. ಅರ್ಥ ಆಯ್ತಾ? ಆಲ್ಮೋಸ್ಟ್ ಎಲ್ಲ ಕ್ಯಾಮ್ರಾ ಪ್ರಿಯರಿಗೆ ಈ ಒಂದು ಶಾಪ್ ಆಲ್ರೆಡಿ ಪರಿಚಯ ಇರುತ್ತೆ. ಸೊ ಇಲ್ಲಿ ಹೋಗಿ ನಾನು ಜಸ್ಟ್ ನಾರ್ಮಲ್ ಕ್ಯಾಮ್ರಾ ಬಗ್ಗೆ ಕೇಳಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲೆಲ್ಲ ಸೆಕೆಂಡ್ಸ್ ಕ್ಯಾಮ್ರಾಸ್ ಸಿಗುತ್ತೆ, ಲೆನ್ಸಸ್ ಸಿಗುತ್ತೆ. ಎಕ್ಸ್ಕ್ಯೂಸ್ ಮೀ. ಅಷ್ಟೇ ಇನ್ಸ್ಟಾ 360 ಇದೆಲ್ಲ ಕೇಳ್ಕೊಂಡು ಮುಂದೆ ನಂಬರ್ ಇಸ್ಕೊಂಡ್ಬಂದಿದ್ದೀನಿ. ಇಲ್ಲಿ ಕತ್ಲೆ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡಿ ಅವರು ತರಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಅದಾದಮೇಲೆ ತೊಗೊಬೇಕು. ಒಂದು 25,000 rupees ಅರೇಂಜ್ ಮಾಡಬೇಕು.
ಇಲ್ಲಿ ನೋಡಿ ಬಟ್ಟೆ ಶಾಪ್ ಇದೆ, ಒಳ್ಳೊಳ್ಳೆ ಡ್ರೆಸ್ ಹಾಕಿದ್ದಾರೆ, ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಸುರತ್ಕಲ್. ನನ್ನ ಅಮ್ಮ ಎಲ್ಲಿ ಹೋದ್ರಪ್ಪ, ಮಾರ್ಕೆಟ್ಗೆ ಹೋಗಿರ್ಬೋದು, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಇದೇ ಸ್ಪಾಟಿಗೆ ಮೊನ್ನೆ ಕೂಡ ಬಂದಿದ್ದೆ, ಇನ್ನೂ ಬ್ಲಾಗ್ ಅದನ್ನು ಅಪ್ಲೋಡ್ ಮಾಡಿಲ್ಲ. ಇದನ್ನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ, ಏನಾದರೂ ವಿಡಿಯೋ ಹಾಕೋಣ ಅಂತ ಅನ್ಕೋತೀನಿ. ಅಷ್ಟರಲ್ಲಿ ಕನ್ಸಿಸ್ಟೆನ್ಸಿ ಡಮಾರ್ ಆಗಿಬಿಡುತ್ತೆ. ರೀಲ್ಸ್ ಡೈಲಿ ಹಾಕ್ತಾ ಇದ್ದೀನಿ, ಬಟ್ ಲಾಂಗ್ ವಿಡಿಯೋ ಆಗೋಕ್ಕಾಗ್ತಿಲ್ಲ ಯೂಟ್ಯೂಬ್. ಅದು ಹೆಂಗೆ ಮ್ಯಾನೇಜ್ ಮಾಡ್ತಾರೋ ರಿಯಲಿ ಗ್ರೇಟ್. ನಮ್ಮ ಎಲ್ಲಿದ್ದಾರೆ 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 ಇಲ್ಲಿದ್ದಾರೆ. ಅದು ಯಾರೋ ಶಾಕ್ ಆಗ್ಬಿಟ್ರು ನಾನು ಹಂಗೆ ಹೇಳೋದು ನೋಡಿ. ಹಿಯರ್ ಇಸ್ ಮೈ ಮಾಮ್. ಅಮ್ಮ ಏನೋ ಪರ್ಚೇಸ್ ಮಾಡ್ತಾ, ಏನೆಲ್ಲ ತಗೊಂಡೆ, ಏನೇನೆಲ್ಲ ಹೇಳಿದ್ಯಮ್ಮ? ಹಿಂಗೆ ಅನ್ಬಿಟ್ರೆ ಏನೇನು ಹೇಳಿದ್ದೆ ಹೇಳು. ಅಕ್ಕಿ, ಎಷ್ಟು? ಅರಿಶಿನ 10 ಕಿಲೋ. 25 ಕಿಲೋ ತಗೋ. ಹಾಂ ತಗೋ ಒಂದು ಸತಿಗೆ. ಏನು ನಿಮ್ಮ ಮನೇಲಿ ಇಡೋಕ್ಕಾಗಲ್ವಾ? ಬೇಡ, ಇದಾಗ್ಲಿಲ್ಲ ಅಂದ್ರೆ ಇದಾಗಿಲ್ಲ ಅಂದ್ರೆ ಅಂದ್ರೆ ಇರ್ಲಿ, ಇದು ಇಷ್ಟಕ್ಕೆ ನೋಡಿ. ಮತ್ತೆ ಎಣ್ಣೆ ತಗೊಂಡು 1 ಲೀಟರ್ ಎಣ್ಣೆ, ಸಾಸಿವೆ ಎಣ್ಣೆ ಬೇಕು ಕೈಗೆ, ಮತ್ತೆ 2 ಲೀಟರ್ ಕೊಬ್ಬರಿ ಎಣ್ಣೆ. ಸಾಸಿವೆ ಎಣ್ಣೆ ಆಯ್ತಾ? ಇಲ್ಲಿ ಇನ್ನೊಂದು ಎಷ್ಟೈತೆ ಅದು? ತಗೊಂಡೆ ಅರ್ಧ ತಗೊಂಡಾ? ಓಕೆ. ಮತ್ತೆ ಏನು ಬೇಕು? ಸಕ್ಕರೆ. ಇದು ಕಲ್ಲು ಸಕ್ಕರೆ ಬೇಕು ಮಾರೆ. ಹಾಂ ತಗೋ. ಮತ್ತೆ ಆಯಿಲ್ ತಗೋ, ಕೊಕೊನಟ್ ಆಯಿಲ್ ತಲೆಗೆ. ಕೊಕೊನಟ್ ತಲೆಗೆ ಬೇಕಾ ನಿನಗೆ? ಓಕೆ ಓಕೆ. ಅಮ್ಮ ರೇಷನ್ ತಗೊಳ್ತಾ ಇದ್ದಾರೆ. ಹಾಂ ಏನೋ ಘಮ ಘಮ ಅಂತ ಇದೆ. ಅಮ್ಮ ಅಮ್ಮ ಏನೋ ಗಮ್ಮ ಅಂತ ಐತಮ್ಮ. ಇಲ್ಲ ಇಲ್ಲ, ಈರುಳ್ಳಿ ಅಲ್ಲ, ಏನೋ ಕಬಾಬ್. ಹೌದಾ? ಅಲ್ಲಿ ಹೇಳು ಫಸ್ಟ್ ಅವ್ರಿಗೆ. ಚಾ ಹುಡಿ ತಗೊಳಮ್ಮ, ಬೇಕಲ್ಲ? ಪಾಡಿಯಾರ? ಓಕೆ. ನಮ್ಮ ಮನೆಗೆ ಬಂದು ಇಲ್ಲೊಂದು ಈಗ ಸ್ವಲ್ಪ ಇದಾಗಿದೆ, ಸೊಳ್ಳೆ ಕಚ್ಚಿರೋದು. ಕೈ ಎಲ್ಲ ಕಜ್ಜಿ ಆಗಿದೆ ನೋಡಿ, ಕಜ್ಜಿ. ಬಂದ್ ಮಾಡಿದ್ರು, ಇನ್ನು ಅರ್ಧ ಶಾಪ್ ಬಾಕಿ ಇದೆ. ಟೈಮ್ ಆಯ್ತು. ಏನಾರು ಬೇಕಮ್ಮ? ಆ ಕಡೆ ಫ್ರೂಟ್ಸ್ ಏನಾರು ತಿಂತೀಯಮ್ಮ? ನೋವರ್ಲ ಬೇಡ ತಗೋ. ಅದೇನು ಸರಿ ಇರೋದಿಲ್ಲ. ಅದು ಏಲಕ್ಕಿ ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು. ಈಗ ಮತ್ತೆ ಎಷ್ಟಾಯ್ತು? ಬಾಳೆಹಣ್ಣನ್ನು ತೆಗೆದುಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ದ್ರಾಕ್ಷಿ ತಿಂದದ್ದು, ಅದು ಸಹ ಹುಳಿ. ಓಹೋ, ನೋಡೋಕ್ ಚೈನೀಸ್ ತರ ಇದ್ದಾರೆ, ಮಾತಾಡೋದು ಕನ್ನಡ. ಸೂಪರ್. ಅವರಿಂದ ಚೈನೀಸಾ? ಹಿಂದಿಯವರ? ಚೈನೀಸ್ ಆಗಿದ್ದಾರೆ. ಸ್ವಲ್ಪ ಅಲ್ಲ, ಜಾಸ್ತಿಯೇ ಕಲ್ತಿದ್ದಾರೆ. ಎಷ್ಟು ಚಂದ ಮಾತಾಡ್ತಾರೆ. ಹಾ ಸಾಕು ಸದ್ಯಕ್ಕೆ. That is 60 plus 75. 135. ಬೈಕ್ ಉಂಟಂತ ಕೇಳ್ದ, ಇಲ್ಲ ಅಂತ ಹೇಳ್ದೆ. ನೀವ್ ಹೇಳಿದೆ BMW ಕಾರ್ ತರ್ತಾ ಇದ್ದೆ ಅಂತಾನೆ. ಎಷ್ಟು ಪೀಸು? ಅಷ್ಟೇ ಬಂದದು? ಓಕೆ ಕೊಡಿ. ಅಯ್ಯೋ, ನಿನ್ನ ಆಸೆ ಅಂತೆ BMW ಒಂದಲ್ಲ ಒಂದಿನ ತೆಗೆದುಕೋ. ಆಗ್ಲಿ ಹಾಗೆ, ಯಾರು ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು. ಹೌದು. ನೀನೊಂದು ಕೇರಳ ಲಾಟ್ರಿ ತೆಗೆದು 1 ಕೋಟಿ ಬಂದ್ರೆ ಎಂತ ಮತ್ತೆ? ಥ್ಯಾಂಕ್ ಯು ಗೈಸ್, ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ. ಸೊ ಇಷ್ಟ ಆಯಿತು ಅಂದರೆ ಒಂದು ಲೈಕ್, ಶೇರು, ಕಮೆಂಟ್ ಮಾಡಿಬಿಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಒಂದು ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.